ಇನ್ನು ಕೊಪ್ಪಳದಲ್ಲಿ ತುಂಗಭದ್ರಾ ನದಿಯಲ್ಲಿ ಈಜೋಕೆಗೆ ಹೋದಂತಹ ವೈದ್ಯೆ ಸಾವನ್ನಪ್ಪಿದ್ದಾರೆ. ತೆಲಂಗಾಣ ಮೂಲದ ಡಾಕ್ಟರ್ ಅನನ್ಯ ಮೋಹನ್ ರಾವ್ ಅಂತ ಇವರ ಹೆಸರು. ಈ ವೈದ್ಯೆ ಈಗ ನದಿಯಲ್ಲಿ ಈಜೋಕೆ ಹೋಗಿ ಸಾವನ್ನಪ್ಪಿದ್ದಾರೆ. ಎಕ್ಸಾಕ್ಟ್ ಆಗಿ ಈ ಘಟನೆ ನಡೆದಿರುವುದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಣಾಪುರದ ಬಳಿ. ಫ್ರೆಂಡ್ಸ್ ಜೊತೆ ರಜೆ ಇತ್ತು, ರಜೆ ಕಳೆಯೋದಕ್ಕೆ ಅಂತೇಳಿ ಸಣಾಪುರಕ್ಕೆ ಅಂತ ಬಂದಿದ್ರು ಅನನ್ಯ ಅವರು, ಡಾಕ್ಟರ್ ಅನನ್ಯ. ಆಗ ತುಂಗಭದ್ರಾ ನದಿಯ ದಡದ ಕಲ್ಲು ಬಂಡಿಯ ಮೇಲೆ ಜಿಗಿತಾರೆ ಅನನ್ಯ ಅವರು. ಅಂದರೆ ಆ ಟೈಮ್ನಲ್ಲಿ ಅಲ್ಲಿದ್ದಂತಹ ಫ್ರೆಂಡ್ಸ್ಗಳು ಫೋನ್ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಕಲ್ಲು ಬಂಡೆ ಮೇಲಿಂದ ಜಿಗಿಯೋ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ. ಈಜೋದಕ್ಕಾಗದೆ ಕಡೆಗೆ ಹಂಗೆ ಆ ನೀರಲ್ಲೇ ಮುಳುಗ್ಬಿಡ್ತಾರೆ ಅಂತ ನೋಡಿ. ವಿಜುವಲ್ ನೋಡ್ತಾ ಇದೀವಿ ನೋಡಿ. ಅಲ್ಲಿಂದ ಜಂಪ್ ಮಾಡೋಣ ಅಂತ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ರು, ಜಂಪ್ ಮಾಡ್ತಾರೆ ನೋಡಿ. ಈಗ ಜಂಪ್ ಮಾಡ್ತಾರೆ. ಯೂಶ್ವಲಿ ಅವ್ರಿಗೆ ಈಜು ಬರಲ್ಲ ಅಂತ ಅನಿಸುತ್ತೆ ನಾರ್ಮಲ್ ಆಗಿ. ಸೊ ಆದರೂ ಕೂಡ ಏನೋ ಒಂದು ಎಲ್ಲ ಫ್ರೆಂಡ್ಸ್ಗಳು ಎಂಜಾಯ್ ಮಾಡ್ತಿದ್ದೀವಿ ಅಂಥೇಳಿ ಜಂಪ್ ಮಾಡಿದ್ದಾರೆ. ಜಂಪ್ ಮಾಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಹೈಟ್ ಇತ್ತು ಆಬ್ವಿಯಸ್ಲಿ. ಹಾಗಾಗಿ 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿದೆ. ಮೇಲ್ ಬರೋದಕ್ಕಾಗೋದಿಲ್ಲ ಅವ್ರಿಗೆ ನೋಡಿ. ಮೇಲ್ ಬರೋದಕ್ಕೆ ತುಂಬ ಕಷ್ಟಪಡ್ತಾರೆ, ಈಜೋದಕ್ಕಾಗ್ತಿರೋದಿಲ್ಲ. ನೀರು ಕೂಡ ಸೆಳಿತಾ ಇರುತ್ತೆ ಕೆಳಗಡೆಗೆ. ಆದಷ್ಟು ಟ್ರೈ ಮಾಡ್ತಾರೆ, ಆದರೂ ಕೂಡ ಆಗೋದಿಲ್ಲ. ಕಡೆಗೆ ಈಗ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸ್ಥಳದಲ್ಲಿದ್ದಾರೆ. ಮೃತದೇಹಕ್ಕಾಗಿ ಶೋಧ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ರು ಇವರು. ರಜೆ ಇತ್ತು, ಒಂದು ಲಾಂಗ್ ಹಾಲಿಡೇ ಇತ್ತು. ಹಾಗಾಗಿ ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡೋಣ ಅಂಥೇಳಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಣಾಪುರದ ಬಳಿ ಎಲ್ಲರೂ ಎಂಜಾಯ್ ಮಾಡ್ತಿದ್ರು ಸಾಮಾನ್ಯವಾಗಿ. ಅದೇನದು ಇಂಥ ಸಡನ್ನಾಗಿ ಆಗಿರುವಂತಹ ಒಂದು ಅನಾಹುತ ಅಲ್ಲ. ಎಂಜಾಯ್ ಮಾಡೋ ಟೈಮಲ್ಲಿ ಏನೋ ಮಾಡೋದಕ್ಕೆ ಇನ್ನೇನೋ ಆಯಿತು ಅನ್ನೋ ರೀತಿಯಾಗಿ ನೋಡಿ. ಇವರೇ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇ ಡಾಕ್ಟರ್ ಅನನ್ಯ ಮೋಹನ್ ರಾವ್ ಅಂತ ಹೇಳಿ. ಎಲ್ಲವೂ ಮುಗಿದೋಯ್ತು. ಎಂಜಾಯ್ಮೆಂಟಲ್ಲಿ ಇದ್ದಂತಹ ಆ ಒಂದು ಮೂಡ್ನಲ್ಲಿ ಈಗ ಸಾವಿನ ಮನೆ ಸೇರಿಬಿಟ್ಟಿದ್ದಾರೆ ಅನನ್ಯ ಅವರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜು ಫೋನ್ ಸಂಪರ್ಕದಲ್ಲಿ. ಶುಕ್ರಾಜು, ಹೆಂಗಾಯ್ತು ಈ ದುರ್ಘಟನೆ? ಎಸ್ ಶರತ್, ಏನಂತಂದ್ರೆ ಹೈದರಾಬಾದ್ ಮೂಲದ ವೈದ್ಯ ಆಗಿರ್ತಕ್ಕಂಥ ಅನನ್ಯ ಅವರು ಏನು ರಜೆ ಕಳೆಯೋದಕ್ಕೆ ಸ್ನೇಹಿತರೊಂದಿಗೆ ಕೊಪ್ಪಳ ಜಿಲ್ಲೆಯ ಒಂದು ಸಣಾಪುರಕ್ಕೆ ಬರ್ತಾರೆ. ಸಣಾಪುರ ಅಂದ್ರೆ ಇದು ಒಂಥರ ಪ್ರವಾಸಿ ತಾಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಗಭದ್ರಾ ನದಿ ಇದೆ ಮತ್ತು ಕೆರೆ ಇದೆ, ಅಲ್ಲಿ ಸಾಕಷ್ಟು ಹೈಟೆಕ್ ರೆಸಾರ್ಟ್ಗಳಿದೆ. ಹೀಗಾಗಿ ದೂರದ ಊರಿಂದ ಬಂದಂತ ಪ್ರವಾಸಿಗರು ರೆಸಾರ್ಟ್ಗಳಲ್ಲಿ ಉಳ್ಕೊಂಡು ಹತ್ತಿರದ ಒಂದು ನದಿ ಪ್ರದೇಶಕ್ಕೆ ಹೋಗ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಅನನ್ಯ ಸ್ನೇಹಿತರೊಂದಿಗೆ ಒಂದು ನದಿಯ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ. ಆದ್ರೆ ಅಶಾತುರ್ ಅವರಿಗೆ ಅಲ್ಲಿಯ ಒಂದು ಮಾಹಿತಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂತಂದ್ರೆ ಆ ಒಂದು ಸ್ಥಳದಲ್ಲಿ ಸಾಕಷ್ಟು ಈಗಾಗ ಹಿಂದೆ ಕೂಡ ಸಾಕಷ್ಟು ಅಪಘಾತಗಳು ಕೂಡ ನಡೆದಿದೆ, ಸಾಕಷ್ಟು ಸಾವುಗಳು ಆಗಿದ್ದಾವೆ. ಆದ್ರೂ ಕೂಡ ಅಂತಹ ಒಂದು ನಿಷೇಧಿತ ಪ್ರದೇಶಕ್ಕೆ ಇವರು ತೆರಳಿರ್ತಾರೆ. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಂದ್ರೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಬೋಟ್ ಅಲ್ಲಿ ಅವ್ರು ಇರ್ಬೇಕಾದ್ರೆ ಮೇಲಿಂದ ಅಂದ್ರೆ ಅಲ್ಲೊಂದು ಕಲ್ಲು ಬಂಡೆ, ದೊಡ್ಡದಾದ ಒಂದು ಕಲ್ಲು ಬಂಡೆ, ಆ ಕಲ್ಲು ಬಂಡೆಯಿಂದ ಜಿಗಿಯುತ್ತಾರೆ. ಜಿಗಿದ ನಂತರ ಆ ಒಂದು ನದಿಯ ರಭಸ ಏನಿದೆಯಲ್ಲ, ಆ ಒಂದು ರಭಸಕ್ಕೆ ಅವರು ಕೊಚ್ಚಿ ಹೋಗಿರ್ತಕ್ಕಂಥದ್ದು. ನಿಜಕ್ಕೂ ಅಲ್ಲಿ ಅದೇ ರೀತಿ ಮುನ್ಸೂಚನೆ ಇಲ್ಲದೆ ಅಲ್ಲಿ ಈಗಾಗಲೇ ಕೊಪ್ಪಳ ಜಿಲ್ಲಾಡಳಿತ ಇರೋದು ಮತ್ತು ಸರ್ಕಾರದ ಒಂದು ಮತ್ತು ನ್ಯಾಯಾಲಯದ ಒಂದು ಆದೇಶ ಕೂಡ ಇದೆ. ಸಣಾಪುರ ನದಿ ಬೀಳದಲ್ಲಿ ಸಾಕಷ್ಟು ಆಳಗಳಿದೆ ಮತ್ತು ಸುಳಿಗಳಿದೆ. ಯಾರು ಕೂಡ ಪ್ರವಾಸಿಗರು ಆ ಕಡೆ ಹೋಗದಂತೆ ಸಾಕಷ್ಟು ಸೂಚನೆ ಇದೆ. ಈಗಿದ್ದಾಗಲೂ ಕೂಡ ಪ್ರವಾಸಿಗರು ಏನೋ ಮನೋರಂಜನೆಗಾಗಿ ಬರ್ತಾರೆ. ಆ ಒಂದು ಸ್ಥಳದ ಮಾಹಿತಿಯ ಕೊರತೆಯಿಂದಾಗಿ ಇಂತಹ ಒಂದು ಘಟನೆಗಳು ಅಲ್ಲಿ ಆಗಿಂದಾಗೆ ನಡೀತಾ ಇರತಕ್ಕಂಥದ್ದು. ಈ ಬಗ್ಗೆ ಸಾಕಷ್ಟು ಬಾರಿ ಜಿಲ್ಲಾಡಳಿತ ಕೂಡ ಎಲ್ಲ ಮಾರ್ಗಸೂಚಿಗಳನ್ನು ಬಿಟ್ಟಿದೆ. ಹಾಗೂ ಈ ಹಿಂದೆ ಅಲ್ಲಿ ಬೋಟ್ ನಿಷೇಧ ಮಾಡಬೇಕು ಅಂತಾನೂ ಕೂಡ ಕೊಪ್ಪಳ ಜಿಲ್ಲಾಡಳಿತ ಹೇಳಿತ್ತು ಮತ್ತು ನ್ಯಾಯಾಲಯ ಕೂಡ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿತ್ತು. ಸ್ಥಳೀಯರು ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ರವಾಸಿಗರನ್ನ ಒಂದು ಮೋಜಿನ ತಾಣಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರನ್ನ ಅಲ್ಲಿ ಕರೆದುಕೊಂಡು ಹೋಗುವಂತ ಕೆಲಸ ಆಗುತ್ತೆ. ಆದ್ರೆ ಇವತ್ತು ಏನ್ ನಡೆದಿದೆ ಈ ಒಂದು ಘಟನೆಯಲ್ಲಿ ಸ್ಥಳೀಯ ಯಾರು ಕೂಡ ಅಲ್ಲಿ ಇರ್ಲಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ಲಭಿಸಿರ್ತಕ್ಕಂಥದ್ದು. ಒಂದು ವೇಳೆ ಸ್ಥಳೀಯರು ಇದ್ರೆ ಅವರನ್ನು ಕಾಪಾಡುವ ಒಂದು ಪರಿಸ್ಥಿತಿಯಲ್ಲಿ ಉಂಟಾಗ್ತಿತ್ತು. ಸ್ಥಳೀಯರು ಇಲ್ಲದೇ ಕಾರಣಕ್ಕೆ ಇವತ್ತು ಅಲ್ಲಿ ಈ ಒಂದು
ಸಾವಾಗಿರ್ತಕ್ಕಂಥದ್ದು. ಈಗ ಏನೋ ಅನನ್ಯ ಅವರ ಒಂದು ಈ ಕಣ್ಮರೆ ಆಗಿದ್ದಾರೆ ನೀರಿನಲ್ಲಿ, ಅವರನ್ನು ಹುಡುಕುವ ಒಂದು ಕಾರ್ಯ ಅಗ್ನಿಶಾಮಕ ದಳ ಸಿಬ್ಬಂದಿ ನಡೆಸ್ತಾ ಇದ್ದಾರೆ. ಈಗಾಗಲೇ ಗ್ರಾಮೀಣ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಕೂಡ ಈಗ ಸ್ಥಳಕ್ಕೆ ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಶಿವರಾಜ್ ಡೀಟೇಲ್ಸ್ಗಾಗಿ.